ನಮಸ್ಕಾರ ರೀ ಎಲ್ಲರೂ ಎಲ್ಲ ಹೆಂಗದರಿ ಆರಾಮದೇರಿ ನಾವು ಆರಾಮದವು ನಿನ್ನ ರವಿವಾರ ಸಂತಿತ್ತು ಸಂತ್ಯಾಗೆಲ್ಲ ಕೈಪಲ್ಯ ಎಲ್ಲ ತಂದಿಟ್ಟಿದ್ದು ಏನೂ ಜೋಡಿಸಿಟ್ಟಿಲ್ಲಾಗಿನಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲೆಲ್ಲ ಸಂತೆ ಎಲ್ಲ ತೆಗೆದು ಚೆನ್ನಾಗಿ ಜೋಡಿಸಿಟ್ಟು ಆಮೇಲೆ ಅಡುಗೆ ಮನ್ಯಾಗ ಬಂದು ಬಾಂಡೆ ಎಲ್ಲ ಚೆನ್ನಾಗಿ ತೆಗೆದಿಟ್ಟು ಬರ್ಶನ್ ಕಟ್ಟಿ ಎಲ್ಲ ಒರೆಸಿ ಎಲ್ಲ ಕಸ ಪಸ ಹೊಡ್ಕೊಂಡು ಸ್ನಾನ ಮಾಡಿ ನನ್ನ ಮಗುಗೂ ಸ್ನಾನ ಮಾಡಿಸ್ನಿ. ಸ್ನಾನ ಮಾಡಿದಾದ್ಮೇಲೆ ಪೂಜೆ ಮಾಡಕ್ಕೆ ಬಂದು ಪೂಜೆ ಎಲ್ಲ ಮಾಡಿದ್ಮೇಲೆ ನನ್ನ ಗಂಡ ಮನೆಗೆ ಬರತ್ತಾನೆ. ಬೇಗ ಅಡುಗೆ ಮಾಡೋ ಹಸು ಆಗೈತಂದ ಹಿಂಗಾಗಿ ನೀನು ಸಂಜೆ ಸೋಸಿಟ್ಟು ಚೌಳಿಕಾಯಿ ಒಣಗಿ ಚಪಾತಿ ಮಾಡ್ಬೇಕು ಬರ ಆಗ್ತೈತಂದ ಚಪಾತಿ ಹಿಟ್ಟು ನಾದಿಟ್ನಿ. ಆಮೇಲೆ ಚೌಳಿಕಾಯಿ ಎಲ್ಲ ಹುರ್ಕೊಂಡು ಸ್ವಲ್ಪ ಶೇಂಗಾ ಭೀ ಹುರ್ಕೊಂಡು ಇಟ್ಕೊನಿ. ಬರ ಅಡುಗೆ ಮಾಡಿ ಮುಗಿಸ್ಬೇಕಂತ ನಾ ಅನ್ಕೊಳತ್ತೀನಿ. ಅಟ್ರೊಳಗೆ ನಡಕ್ಕೆ ನನ್ನ ಮಗ ಬಂದು ಅಡುಗೆ ಬಿಡು ನನ್ನ ಕಡೆನೂ ನೋಡುವ ಅನ್ನತ್ತಿದ್ದ. ಹಂಗೆ ಅವನು ಸ್ವಲ್ಪ ಆಟ ಆಡಿಸಿ ಸಮಾಧಾನ ಮಾಡಿಸಿ ಸ್ವಲ್ಪ ಆಟೋಣಿಕೆ ಕೊಟ್ಟು ಆಟ ಆಡೋಕೆ ಬಿಟ್ಟು ನಾ ಅಡುಗೆ ಮಾಡಕ್ಕೆ ಮತ್ತೆ ಬನ್ನಿ. ಅಡುಗೆ ಎಲ್ಲ ಬರ ಮಾಡ್ಬೋದು, ಆದರೆ ಜೋಡಿಸಿಟ್ಕೋದು ಆತ್ರ ನಡಕ್ಕೆ ಸಣ್ಣ ಹುಡುಗಂದೈತಿ ಅದನ್ನ ಕರ್ಕೊಂಡು ಅಡುಗೆ ಮಾಡೋದಂದ್ರೆ ಭಾಳ ಕಷ್ಟ. ಒಣಗಿ ಮಾಡಿಟ್ನಿ. ಆಮೇಲೆ ಚಪಾತಿ ಹಿಟ್ಟು ನಾದಿಟ್ಟಿನಿ. ಹಿಟ್ಟು ಚೆನ್ನಾಗಿ ಹದಾಗಿತ್ತು, ಮೆತ್ತಗಾಗಿತ್ತು. ಚಪಾತಿನೂ ಮಾಡ್ಕೊಂಡು ಒಂದು 4-5 ಚಪಾತಿ ನನ್ನ ಗಂಡನಿಗೂ ನನಗೆ 4-5 ಚಪಾತಿ ಮಾಡಿ ಇಟ್ಕೊನಿ. ಅಷ್ಟರೊಳಗೆ ನನ್ನ ಗಂಡನೂ ಬಂದರು. ಅವ್ರ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವರು ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಬಂದರು. ನನ್ನ ಮಗನಿಗೂ ಊಟ ಮಾಡಿಸಿನಿ. ನನ್ನ ಮಗ ಭಾಳ ಅಳತ್ತಿದ್ದ ಯಾಕೋ ಇವತ್ತು. ಸ್ವಲ್ಪ ಅವನು ಸಮಾಧಾನ ಮಾಡಿಸಿ ಚಪಾತಿ ಎಲ್ಲ ಮಾಡಿದ್ಮೇಲೆ ಊಟ ಮಾಡಬೇಕಂತ ಊಟಕ್ಕೆಲ್ಲ ತಾಟ್ ಮಾಡಿನಿ. ಹೆಣ್ಮಕ್ಳ ಕೆಲಸ ಅಂದ್ರೆ ಸುಲಭ ಅಲ್ಲ. ಅದು ಅಡುಗೆ ಮಾಡಬೇಕು, ಎಲ್ಲ ಕ್ಲೀನ್ ಮಾಡಬೇಕು, ಅದು ತೊಳೆದಿಡಬೇಕು, ಇದು ತೊಳೆದಿಡಬೇಕು. ಅಷ್ಟ್ರಾಗ ಇಷ್ಟು ಚಿಕ್ಕ ಮಕ್ಳೊಂದು ಇರ್ತವೆ. ಅದೆಲ್ಲ ಮಾಡ್ಕೋತ ನಾ ಇವತ್ತು ನನ್ನ ದಿನ ಮುಗಿಸಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ.